ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಒಂದು ಕ್ರೇಜಿ ವ್ಲಾಗ್ ಜೊತೆಗೆ ಬಂದಿದ್ದೀನಿ. ಏನಂದರೆ ಎಲ್ಲ ಬಾಯ್ಸ್ ಸೇರ್ಕೊಂಡು ಕುಕಿಂಗ್ ಮಾಡ್ತಾಯಿದ್ದೀವಿ. ಫೈನಲಿ ಅದು ಇದು ಏನೇನು ಮಾಡೋದಂತೆಲ್ಲ ಮಾತಾಡಿ ಇಷ್ಟೋದವರೆಗೂ ಮಾತುಕತೆ ನಡೆದು ಇವಾಗ ಪಲಾವ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ. ನೋಡಿ ಗೈಸ್, ಆಲ್ರೆಡಿ ಎಲ್ಲ ನಾನು ಬೀನ್ಸ್ ಕಟ್ ಮಾಡಿದೆ, ಆದಿತ್ಯ ಕ್ಯಾರೆಟು ಮತ್ತು ಈರುಳ್ಳಿ ಕಟ್ ಮಾಡ್ದೆ, ಇವನು ಟೊಮೆಟೊ ಕಟ್ ಮಾಡ್ತಾನೆ. ಪಿ ಬಾಸ್ ಅವರು ರುಬ್ಬ ಕೆಲಸ ಇಟ್ಕೊಂಡವ್ರೆ. ಅಣ್ಣ ನಂದಿನ್ನೂ ಇನ್ನೊಂದು 4 ಬೀನ್ಸ್ ಬಿಟ್ಬಿಟ್ಟಿದೆ. ಎಲ್ವಿನ್ ಕಟ್ ಮಾಡ್ತಾವನೆ, ಎಲ್ವಿನ್ ಕಟ್ ಮಾಡ್ತಿದ್ದಿ. ಟೊಮೆಟೊಗೆ ಆದಿತ್ಯ ಬಂದವನೆ. ಆಮೇಲೆ ಇಲ್ಲಿ ಫುಲ್ ರುಬ್ತಾವನೆ ಹಂಗೆ. ಇವನು ಒಂದಿನ ಹಾಕೊಂಡು ಅದೇ ಮಿಕ್ಸಿಲಿ ರುಬ್ಬಿಡ್ಬೇಕು. ಏನಂತೀರ ಗೈಸ್? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರುಬ್ಬದ ಬಾಸ್? ನಿಂದು ತಾಯಿ ಗುಣ ಸ್ಲೋ ಮೋಷನಲ್ಲಿ ಬರುತ್ತೆ ಇವಾಗ. ಆದಿತ್ಯ ಅವರು ಫುಲ್ಲು ಹಂಗೆ ಇನ್ವಾಲ್ವ್ಮೆಂಟು ಫುಲ್ ಕೆಲಸದಲ್ಲಿ ಮಾಡ್ತಾವ್ರೆ. ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾವ್ರೆ. ಇನ್ನೂ ಇಬ್ಬರು ಬರೋದು ಪೆಂಡಿಂಗ್ ಐತೆ. ಅವರು ಸ್ವಲ್ಪ ಕೆಲಸದಲ್ಲಿ ಈಚೆ ಹೋಗೋರೆ. ಅಡುಗೆ ಮಾಡೋ ಪ್ಲ್ಯಾನ್ ಕೊಟ್ಟಿದ್ದೆ ನಮ್ಮ ಪೃಥ್ವಿರಾಜ್ ಅವರು. ಪೃಥ್ವಿ ಅಣ್ಣನ ಕುಕ್ಕಿಂಗು, ನಮ್ಮ ಪೃಥ್ವಿ ಅಣ್ಣನ ಕುಕ್ಕಿಂಗು ಫುಲ್ ಇನ್ವಾಲ್ವ್ಮೆಂಟ್ ಗೈಸ್. ಹಂಗೆ ಅಲ್ಲಲ್ಲಿ ಏನೇನು ಗಲೀಜು ಮಾಡ್ತಾರೆ ಹಂಗಂಗೆ ಕಟ್ ಮಾಡಿರೋದಲ್ಲ ಹಂಗಂಗೆ ಮತ್ತೆ ಕ್ಲೀನ್ ಮಾಡಿಬಿಡ್ತಾರೆ. ಇಲ್ಲಿ ಫುಲ್ ನೀಟಾಗಿ ಮಾಡ್ತಾವ್ರೆ. ಯಾವ ಬಾಯ್ಸ್ ಮನೆಯಲ್ಲೂ ಇಷ್ಟು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿರೋ ಕುಕ್ ಮಾಡ್ತಿರೋದು ನೀವು ನೋಡಿರೋಕ್ಕೆ ಸೀನಿಲ್ಲ. ನೋಡಿ ಗೈಸ್, ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ಎಲ್ಲ ರೆಡಿಯಾಗಿದೆ. ಇದು ಕುಕ್ ಮಾಡೋಕ್ಕೆ ಟೊಮೆಟೊ, ಕ್ಯಾರೆಟು, ಈರುಳ್ಳಿ, ಬೀನ್ಸು, ಮಸಾಲ ರೆಡಿಯಾಗಿದೆ. ಓ ಬೈ ಬೈ ಸೌತೆಕಾಯಿ ತೊಗೊಂಬಂದವ್ರೆ. ಇನ್ನೊಬ್ರು ಹರ್ಷಿತ್ ಬರೋದು ಪೆಂಡಿಂಗ್ ಐತೆ. ನಮ್ಗೆ ಬರೀ ವ್ಲಾಗ್ ಮಾಡೋದಷ್ಟೇ ಕೆಲಸ. ಹಂಗಂತ ಬೀನ್ಸ್ ಕಟ್ ಮಾಡಿದ್ದೀನಿ ಗೈಸ್. ಏನು ಮಾಡಿಲ್ಲ ಅನ್ಕೊಂಬೇಡಿ. ಏನು ಮಾಡಿಲ್ಲ. ಯಾಕಪ್ಪ ಬೀನ್ಸ್ ಕಟ್ ಮಾಡಿಲ್ವಾ? ಏನು ಅದನ್ನು ಅರ್ಧಕ್ಕೆ ಬಿಟ್ಟು ಹೋಗಿದ್ಯಲ್ಲ. ಅದೇನು 4 ಲಾಸ್ಟಲ್ಲಿ ನೀನು ಕಟ್ ಮಾಡಿದ್ದು. ನೋಡಿ ಗೈಸ್, ಮತ್ತೆ ಸೌತೆಕಾಯಿ ತಂದಿದ್ದು ಕಟ್ಟಿಂಗ್ ನಡೀತಾ ಇದೆ. ಅಣ್ಣ ಇದು ಏನಪ್ಪ ಮಸಾಲೆ ಒಗ್ಗರಣೆಗೆ ಹಾಕೋಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ತಾವನೆ. ಮತ್ತು ಮೊಸರು ಬಜ್ಜಿಗೆ ಅಲ್ಲಿ ಮತ್ತೆ ಈರುಳ್ಳಿ ಕಟ್ಟಿಂಗ್ ನಡೀತೈತೆ. डिप्रेशन मैं डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಮೊಸರು ಬಜ್ಜಿನೇ ಸಿಗ್ಬಾರ್ದು. ಸಣ್ಣ ಮಾಡಿದ್ರೆ ಸಿಗಲ್ವಾ ಅದು? ಮ್ಯಾಮ್ ಈಗ ಯಾರು ಡಸ್ಟ್ಬಿನ್ ಹಾಕ್ಬೇಕೇನೆ? ನೀನು ಸರ್ ಸಾ धुरंधर हमारा गैंग का धुरंधर. देखो ना गाइस, देखो ना मेरा सुकून मत काटो. ಬರೀ ತಿನ್ನೋದೇ ಗೈಸ್. ಏನು ಮಾಮ್ ಏನು ಬೇಕು? ಚಾರ್ಜರ್ ಬೇಕಾ? ನಾನೇನು ಬೇರೆ ಅಲ್ಲಿ ಗೈಸ್ ದನ ತಿನ್ನಂಗೆ ತಿಂತಾ ಇರ್ತಾನೆ. 3 ಹೊತ್ತು ತಿಂತಾ ಇರ್ತಾನೆ. ಏನಾರು ಒಂದು ತಿಂತಾ ಇರಬೇಕು. ಕ್ಲಾಸಲ್ಲೂ ತಿನ್ನು, ಇಲ್ಲೂ ತಿನ್ನು, ತಿಂತಾ ಇರು. ಅಮ್ಮ ಗೈಸ್, ಲವರ್ ಬಾಯ್ ಬಿಸಿ ಗೈಸ್. ಕನ್ನಡದಲ್ಲಿ ಹೇಳೋ. ಎಣ್ಣೆ ಹಾಕ್ಬೇಕು ಮೊದಲು.
ಎಣ್ಣೆ ಕಾಯ್ತಿದೆ. बटर ತುಪ್ಪ ಬೇಡ. ಎಣ್ಣೆಯನ್ನು ಕಾಯಿಲೆ ಇಲ್ಲ. ಎಣ್ಣೆ ಇನ್ನೂ ಕಾದಿಲ್ಲ. ಮ್ಯಾಮ್ ಗರಂ ಮಸಾಲ ಇದಕ್ಕೂ ಇಲ್ಲಿ ಹಾಕ್ಬೇಕು. ಏನೇನೋ ಸಿಗ್ತೈತೆ, ಸಿಕ್ಕಿರೋದೆಲ್ಲ ಮಸಾಲೆ ಹಾಕ್ಬೇಕು. डिप्रेशन मैं डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಏನಾಕ್ಬೇಕು ಪೃಥ್ವಿ? ಸಿಗೋ ಮಸಾಲೆ ಎಲ್ಲ ಹಾಕ್ಬೇಕು ಸ್ವಲ್ಪ ಸ್ವಲ್ಪ. ಟೇಸ್ಟ್ ಏ ಇದಿನ ಇದಾಗಿಲ್ಲ ಹೀಟ್ ಆಗಿಲ್ಲ. ಇದು ನಮ್ಮೂರ್ದು ಆದಿತ್ಯ ಅವ್ರ ಪಲಾವ್, ಇದು ಬಿಹಾರಿ ಪಲಾವು. ಹೆಲ್ಪ್ ಮಾಡಿ ಕೈಡಿ ನಂದ ಕಾಂಟ್ರಿಬ್ಯೂಷನ್ ಎಲ್ಲ ಇರಬೇಕು ಗೈಸ್. ಏ ನಾನು ಅಪ್ಪ ಮಾಡ ಮಾಡ ಗ್ಯಾಸ್ ಹಾಕಬೇಡ್ರೋ. ಮಾಡ ಅದಿ ಇಲ್ಲಿ ಮಾಡು. ಪೃಥ್ವಿ ನಿನ್ಗೊಂದು ಇದು ಹಾಕೊಟ್ಬಿಡೋಣ ಬಿಕಾಮ್ ಆದ್ಮೇಲೆ ಹೌದಾ? ಹೋಟ್ಲು ಒಳ್ಳೆ ಅದಿ ನಿನ್ಗೆ ಹಾಕೊಟ್ಬಿಡೋಣ. ಗೈಸ್ ಇದು ಹಿಂಗೆ ಹೊಡೆದ್ರೆ ಬೇರೆ ಇಲ್ಲ. ದಯಾನಂದ್ ಸಾಗರ್ ಹತ್ರ ಒಂದು ಮಶ್ರೂಮ್ ಪಲಾವ್ ಇದೆ. ಹ್ಞೂ ಮಶ್ರೂಮ್ ಪಲಾವ್ ಇದೆ, ಅದ್ರ ಪಕ್ಕನೇ ಇವೊಂದೊಂದು ಹಾಕ್ಸ್ಬಿಡೋಣ, ಹತ್ರ ಒಂದು ಮಶ್ರೂಮ್ ಪಲಾವ್ ಇಡಿಸ್ಬಿಡೋಣ. ಉಪ್ಪು ಸ್ವಲ್ಪ ಕಮ್ಮಿ ಆಗ್ತಾನಂತ. ಅದೇನು ಗೈಸ್ ಅದೇನು ಮಾಡ್ತಾನೋ ಏನೋ ಗೊತ್ತಿಲ್ಲ. ತಿಂದು ನಾವು ನಾಳೆ ಬೆಳಗ್ಗೆ ಎದೊಳ್ತೀವೋ ಏನೋ ಅದು ಗೊತ್ತಿಲ್ಲ. ಅಡುಗೆ ಮಾಡಿ ಮಾಡಿ ಪಾಪ ಬೇವರು ಹಂಗೆ ಕಿತ್ಕೊಂಡ್ ಬರ್ತಾ ಇದ್ದಾವೆ ಪಾಪ. ಗೈಸ್ ಇವನು ಒಳ್ಳೆ ಈರುಳ್ಳಿ ಕಟ್ ಮಾಡ್ತಾನೆ. ಇವನು ಈರುಳ್ಳಿ ಹಾಕ್ಬಿಡಿ ಆದಿತ್ಯನ. ಪಾನಿಪುರಿ ಅಂಗಡಿ ನೋಡಿ. ಒಂದೇ ಕುಕ್ಕರ್ ಸಾಲಲ್ಲ ಅಂದ್ಬಿಟ್ಟು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆದ್ರೆ ಸರಿಯಾಗಿ ಇವನು ಒಬ್ಬನಿಗೆ ಬೇಕು ಗೈಸ್ ಈ ಕುಕ್ಕರು ಫುಲ್ಲು. ಇವನು ಇನ್ನೊಬ್ಬ ಹರ್ಷಿತ್ ಅಂತ ಬರ್ತಾವನೆ, ಅವನಿಗೆ ಬೇಕು ಈ ಇಡೀ ಕುಕ್ಕರ್, ಅವನಿಗೆ ಬೇಕು. ಅಲ್ಲಿ ಇದು ಇದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟವ್ರೆ, ಹಿಡಿಯುತ್ತೆ. ಹಾಂ ಇಬ್ರು ಕರೆಕ್ಟ್ ಪೊಸಿಷನ್ ಅಲ್ಲಿ ಇದಾರೆ. ಬ್ಲಾಗ್ ಅಲ್ಲ ಇವ್ರ ಮನೆಗೆ ಎಣ್ಣೆ 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 ಫುಲ್ ಎಣ್ಣೆ. ಇದೋಕೆ ಈ ಕುಕ್ಕರ್ ಅಲ್ಲಿ ಓಕೆ. ಅಯ್ಯೋ ಅಯ್ಯೋ ಏ ಮಾಮ್ ಮಾಮ್. ಥೂ. ಯಾಕೋ ಏ ಹ್ಞೂ ಮಾಮ್ ಸೂಪರ್ ಸೂಪರ್. ಏಯ್ ತೂಗಿ ಎಲ್ಲ ಏನಂದ್ರೂ ಸೂಪರ್ ಅನ್ಬೇಕು ಗೈಸ್ ಅಷ್ಟೇ. ಪ್ಲೇಟ್ ಫುಲ್ ಎರಡೇ. ಏನ್ ಬೈ ಸಿಗಲ್ಲ ನಾವು pure veg ನಾವು. ಟೊಮೆಟೊ ಹಾಕ್ದ ಗೈಸ್. ಟೊಮೆಟೊ ಹಾಕಿದ್ವಿ, ಮಸಾಲೆ ಸಾಲಲ್ಲ. ಮಾಡ್ತೀರಾ ಇಷ್ಟು ಅಡಿಗೆಗೆ ಇಷ್ಟೇ ಎಷ್ಟು ಮಸಾಲ ಹಾಕವನೆ, ಇಷ್ಟೇ ಎಷ್ಟು ಮಸಾಲ ಇಟ್ಟವನೆ. ತಗೊಂತ ಇದೀವಿ. ತಗೊಂತವನ ಅದೇನು ತಗೊಂತವನು. ಇವತ್ತು ತಿನ್ಬಿಟ್ಟು ನಾಳೆ ಬೆಳಗ್ಗೆ ಎದೊಳ್ತೀವೋ ಇಲ್ವೋ ಗೊತ್ತಿಲ್ಲ, ತಿನ್ಲೇಬೇಕಂತ ಹುಷಾರಿಲ್ಲ ಅಂತ ಬರ್ಕೊಂಡ್ಬಿಡ್ತಾರೆ. ಮಲ್ಕ. ಹಾಸ್ಪಿಟ್ಲ್ ಬಿಲ್ಲು ಪೇಡ್ ಬೈ ಪೃಥ್ವಿರಾಜ್ DB. Guys! ಭಟ್ರು ನೋಡಿ ಅಡ್ಗೆ ಡ್ಯಾನ್ಸ್ ಮಾಡ್ಕೊಂಡ್ ಮಾಡ್ತವ್ರ ಗೈಸ್. ಅಡ್ಗೆ ಅಲ್ಲಿ ಸೀದೋಗ್ತೈತೆ ಗೈಸ್, ಸೀದೋಗ್ತೈತೆ ಅಡ್ಗೆ. ನೆಕ್ಸ್ಟ್ ಎಲ್ಲ ಮಸಾಲೆಗಳು ಹಾಕ್ಬೇಕು. ಏನೇನ್ ಮಸಾಲೆ ಗೊತ್ತಿಲ್ಲ, ಅದಿತ್ತು ಎಲ್ಲ ತಗೊಂಡಿದೀನಿ. ಇದೊಂದು ಮಾತ್ರ ಕುಟ್ಟಿರೋ ಗೊತ್ತು, ಇದೇನೋ ಗೊತ್ತಿಲ್ಲ. ಸೊ ಎಲ್ಲ ಹಾಕ್ತಾ ಇದೀನಿ. ಒಟ್ನಲ್ಲಿ ಇದನ್ನೆಲ್ಲ ತಿನ್ನೋರು ಸತ್ತೋವೆ. ಇನ್ನು ಇದೆಲ್ಲ ಇದೆ. ಇದೆ ಒಟ್ನಲ್ಲಿ. ಇದೊಂದು 4 ಹಾಕೋಣ ಇದಕ್ಕೆ. ಇದೆಲ್ಲ ಏನೇನಂತ ಗೊತ್ತಿಲ್ಲ, ಏನೋ ಇದೆ ಹಾಕ್ತಾ ಇದೀವಿ. ಗೈಸ್ ಬೆಳಗ್ಗೆ ತಿಂದ್ಮೇಲೆ ಎಲ್ಲ ಏನಿದು ಗೊತ್ತಿಲ್ಲ. ಮಾಮ್ ನನ್ಗೆ ಗೊತ್ತು, ಸ್ವಲ್ಪ ಐಡಿಯಾ ಇದೆ, ಕುಡು ಹಾಕ್ತೀನಿ. ಏನೋ ಗೊತ್ತಿಲ್ಲ ಗೈಸ್, ಹಾಕ್ತಾ ಇದೀನಿ. ಗೈಸ್ ಎಲ್ಲಾನು ಬೇಕಾ ಬಿಟ್ಟು ಅರ್ಶಿನ ಪುಡಿ ಎಲ್ಲ ಹಾಕ್ತವನೆ ಗೈಸ್. ಇವನು ಅದೇನ್ ಮಾಡ್ತಾವನೋ ಗೊತ್ತಿಲ್ಲ ಗೈಸ್. ಇಲ್ಲಿ ನೋಡಿ ಗೈಸ್ ಏನೇನೋ ಹಾಕಿ ಏನೇನೋ ಮಾಡ್ತಾವನೆ. ಕಸೂರಿ ಮೆಥಿ ಹಾಕಿದಕ್ಕೆ ಇನ್ನು ಅಷ್ಟಾರ ಹಾಕೋದು. ಅಯ್ಯೋ ನನ್ಗೇನು ಊಟ 2 ದಿನ ಊಟ ಮಾಡ್ದಿರಂಗ್ ಮಾಡ್ತಾರ ಅಂತ ನನ್ಗೆ ಅನಿಸ್ತೈತಿ ಯಾಕೋ. ಅಯ್ಯೋ ಪೃಥ್ವಿ ನೋಡ್ಬಿಟ್ಟು ಹಾಕೋ. ಲೋ ಪೃಥ್ವಿ ಏನೇನು ಹಾಕ್ತವನೆ ಗೈಸ್. ಹೆಂಗ ಐತೆ ಏನೇನೋ ಸೊಪ್ಪು ಗಿಪ್ಪೆಲ್ಲ ಹಾಕ್ತವ್ರ ಗೈಸ್. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಏನೋ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಕಾಡೆ ಸೊಪ್ಪು ಗೈಸ್, ಇದು ಕಾಡಲ್ಲಿ ಸಿಗೋ ಸೊಪ್ಪು. ಅಲ್ಲಿ ನೋಡಿ ಗೈಸ್ ಏನೇನೋ ಹಾಕ್ತವನ್ ಇವನು. ಥೂ ಹೋಗಪ್ಪ. ದೇವ್ರು ಸುರ್ಸ್ಕೊಂಡು ಅಡಿಗೆ ಮಾಡ್ತಾವ್ರೆ ಗೈಸ್ ಭಟ್ರು. ಗೈಸ್ ಇದು ನಮ್ಮ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್. ಸೀಕ್ರೆಟ್ ಅಪ್ಪ ಇದು. ಸೀಕ್ರೆಟ್ ಇದು. ಸೀಕ್ರೆಟ್ ನಾವು ಹೋಮ್ ಮೇಡು ಇವರೇ ಮಾಡೋದು. ನಾವೇ ಮಾಡೋದು ನೋಡಿ. ನೋಡಿ ಫುಲ್ ನೆಕ್ಸ್ಟ್ ಲೆವೆಲ್. ಜಾಸ್ತಿ ಆಗುತ್ತೆ ಅದಕ್ಕೆ.
ಗೈಸ್ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಹಾಕ್ರೋ ಯಾವಾಗ ಬಂದವ್ ಹಾಕ್ರೋ ನಿಮ್ಗೆ ಗೈಸ್ ಕಲರ್ ಹೆಂಗಿದೆ ಪರವಾಗಿಲ್ಲ ಗೈಸ್ ಇವಾಗ ಒಂದ್ ರೇಂಜ್ ಕಲರ್ ಬಂದೈತೆ. ಈ ಬಟ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಇವ್ರದ್ದು ಪರವಾಗಿಲ್ಲ ಗೈಸ್, ಎರಡು ಸಿಮಿಲರ್ ಐತೆ. ನಾನಂತೂ ಈ ಕುಕ್ಕರ್ದೆ ಗೈಸ್ ತಿನ್ನೋದು, ಇಲ್ಲೇ ಬೇಡ ನೀನು. ಈ ಕುಕ್ಕರ್ ತಿನ್ನೋದು. ಇದು ನನಗೆ ಯಾಕೆ ಅಷ್ಟು ನಂಬಿಕೆ ಇಲ್ಲ, ಈ ಕುಕ್ಕರ್ ತಿಂತೀನಿ ನಾನು. ಅದೇನ್ ಮಾಡ್ತಾರೋ ಏನೋ. ಏನ್ ಹಾಕ್ಬೇಕು ಇದಕ್ಕೆ? ಇಲ್ಲಿ ನೋಡಿ ಗೈಸ್, ಇಲ್ಲಿ ಆಡು 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 ಬಂದ್ಬಿಟ್ಟು ಇಲ್ಲಿ ಶೋ ಕೊಡಕ್ ಬರ್ತಾನೆ ಗೈಸ್, ಶೋ ಕೊಡಕ್ಕೆ ಶೋ ಕೊಡಕ್ ಬರ್ತಾನೆ ಗೈಸ್. ಇವ್ರು ಡ್ಯಾನ್ಸ್ ಮಾಡಿದ್ದೆ ಆಯ್ತು, ಅಡುಗೆ ಅದು ಯಾವಾಗ ಮಾಡ್ತಾರೋ ಏನೋ. ಅಲ್ಲಿ ಸೀದಾಗ್ತೈತೆ ಅವಾಗಿಂದ, ಅಲ್ಲಿ ತಿರುಗ್ಸು ಅಂತೆ, ತಿರುಗ್ಸು. ಮಸಾಲೆ ಎಲ್ಲ ರುಬ್ಬಾಯ್ತು ನೋಡಿ. ಮಸಾಲೆ ಒಳ್ಳೆ ಕಲರ್ ಬಂದಿದೆ. ಒಳ್ಳೆ ಕಲರ್ ಬಂದ್ಮೇಲೆ ಅಕ್ಕಿ ಹಾಕ್ಬೇಕು ಇವಾಗ. ಅಕ್ಕಿ ಹಾಕ್ತವ್ರೆ ಗೈಸ್ ಫೈನಲಿ. ಅಕ್ಕಿ ಹಾಕ್ತವ್ರೆ. ಅವರು ಕೋಕು ಮತ್ತೆ ತಮ್ಸಪ್ ತರಕ್ ಹೋದ್ರು. 2 ಲೀಟರ್ ತಗೊಂಬರಕ್ ಹೇಳು. ತತ್ತಾರ ಅದನ್ನೇ ಮಾಡು. ಮಾಡ್ತಾವ್ರೆ ಗೈಸ್ ಕುಕ್ಕಿಂಗು. ನಿಜ ನನಗೆ ಇವ್ರು ಮಾಡೋದು ಪ್ರೊಸೆಸ್ ನೋಡಿ ತಿನ್ಬೇಕಾ ಬೇಡವಾ ಅಂತ ಬೇಜಾನ್ ಮೈಂಡಲ್ಲಿ ನನ್ನ ಥಾಟ್ ಪ್ರೊಸೆಸ್ ರನ್ ಆಗ್ತೈತೆ. ನೋಡೋಣ, ತಿನ್ಬೇಡ ತಿನ್ನೋಣ ಪರವಾಗಿಲ್ಲ. ನಮ್ಮ ಅಣ್ಣವರು ಪಾಪ ತುಂಬ ಕಷ್ಟಪಟ್ಟು ಮಾಡ್ತಾರೆ. ಬೆವ್ರು ಸುರಿಸಿಲಿ ಗೈಸ್, ಯಾವ ಲೆವೆಲ್ ಬೆವರೆಲ್ಲ ಸುರಿತೈತೆ. ಇವರು ಅಷ್ಟೇ ಪಾಪ ತುಂಬ ಕಷ್ಟಪಟ್ಟು ಒಲೆ ಮುಂದೆ. ಪೃಥ್ವಿ ಏನಂತೀಯ, ನಿಮ್ಮ ಅಮ್ಮನೂ ಇದೇ ಥರ? ನಮ್ಮಮ್ಮ ಎಲ್ರಮ್ದಿರು ಇದೇ ಥರ ದಿನ ಬೆಳಗ್ಗೆ ಎದ್ದು ನಮ್ಗಂತ ಕಾಲೇಜ್ಗೆ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾರೆ. ತುಂಬಾ ಕಷ್ಟ ಗುರು. ನಾವು ಒಂದಿನಕ್ಕೆ ಒಂದು ಹೊತ್ತಿಗೆ ಮಾಡ್ಕೊಳಕ್ಕೆ ಹೆಂಗ್ ಆಡ್ತಿದೀವಲ್ಲ. ಹೌದು ಮಿಕ್ಸ್ ಮಾಡಿ ಗೈಸ್. ಅವ್ರಮ್ಮಂಗೆ ಇವನ್ ಫೋನ್ ಮಾಡಿ ಎಷ್ಟು ವಿಸಿಲ್ ಹಾಕ್ಬೇಕು ಅಂತ ಕೇಳ್ತಾವನೆ ಗೈಸ್. ಎಷ್ಟು ವಿಸಿಲ್ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ ಗೈಸ್, ಫಸ್ಟ್ ಟೈಮ್ ಮಾಡ್ತಾ ಇದೀವಿ. ನೋಡೋಣ ಅವ್ರ ಲ್ಯಾಂಗ್ವೇಜ್ ಎಲ್ಲ ಕೇಳೋಣ. ಬೇಡ ಗೈಸ್, ನಾರ್ಮಲ್ ಆಗಿ ಕೇಳೋಣ. ಆಮೇಲೆ ಮೆಟ್ಟಲ್ಲಿ ಎಲ್ಲ ಹೊಡಿತಾರೆ ಅಂತ ಭಯ ಇವನಿಗೆ, ಅದಕ್ಕೆ. ಇಲ್ಲ ಆಗ್ತಾಯಿದೆ. ಹಲೋ ಆಂಟಿ, ಎಷ್ಟು ವಿಸಿಲ್ ಮಾಡಿಸ್ಬೇಕು ಆಂಟಿ? ಹಲೋ ಆಂಟಿ, ಎಷ್ಟು ವಿಸಿಲ್ ಮಾಡಿಸ್ಬೇಕು ಆಂಟಿ? ಸರಿ ಆಂಟಿ. ಎಲ್ಲ ಅಡುಗೆ ಭಟ್ರು ಪಾಪ ಕೆಲಸ ಮಾಡಿ ಸುಸ್ತಾಗಿ ಫ್ಯಾನ್ ಹಾಕೊಂಡು ಇವಾಗ ಕೂತಿದ್ದೀವಿ ಗೈಸ್. ಇವರು ಜ್ಯೂಸ್ ತರಕ್ಕೆ ಹೋಗಿದ್ದವ್ರು ಬಂದರು ತಗೊಂಡು. ಕೆಲಸ ಮಾಡಿ ಪಾಪ ಹುಡುಗರು. ಏನ್ ಕೆಲಸ ಮಾಡಿರೋ? ನೀನು ನಾನಲ್ಲ, ನಾನು ಬರೀ ಬೀನ್ಸ್ ಒಂದೇ ಗೈಸ್ ಕಟ್ ಮಾಡಿದ್ದು. ಗೈಸ್ ಎಲ್ಲ ರೆಡಿ ಆಗಿಬಿಡೈತೆ, ವಿಜಿಲ್ ಆಯಿತು ಎಲ್ಲ. ಆವಾಗಲೇ ಎಲ್ಲ ಸೌತೆಕಾಯಿ ಮೊಸರು ಬಜ್ಜಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿದ್ರು. ಇವಾಗ ಮೊಸರು ಹಾಕ್ತವ್ರೆ. ನೆಕ್ಸ್ಟ್ ಸೌತೆಕಾಯಿ ಸೈಡ್ಸಿಗೆ ರೆಡಿ ಐತೆ ಗೈಸ್. ವಿಜಿಲ್ ಎಲ್ಲ ಆಗೈತೆ. ಅದು ಓಪನ್ ಮಾಡು. ಓ ಗೈಸ್ ಒಪ್ಪ, ನಿಜ ಸೈಕ್ ಆಗ್ತೈತೆ. ನಾನು ನಿಜ ಈ ಲೆವೆಲ್ಗೆ ಆಗುತ್ತೆ ಅಂತ, ಕಲರೇ ಬೇರೆ ಇರ್ಬೋದೇನೋ ಅಂದ್ಕೊಂಡಿದ್ದೆ. ಬಟ್ ಆದರೆ ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತೈತೆ. ನಿಜ ಸ್ಮೆಲ್ ಚೆನ್ನಾಗಿ ಬರ್ತೈತು. ಇವಾಗ ಲಾಸ್ಟ್ ಮೊಸರು ಬಜ್ಜಿ ಮಾಡೋಣ. ಮೊಸರು ಹಾಕ್ದ ಅವ್ನು ಕಲಿಸ್ತಾನೆ ಗೈಸ್. ಇವೆಲ್ಲ ಇಲ್ಲಿ ಮ್ಯಾಚ್ ನೋಡ್ತವ್ರೆ ಬಾಯ್ಸ್. ಮಲ್ಗವನೆ ಪ್ಲೇಟ್ಸ್ ಇದೆ ಗೈಸ್. ಎಲ್ಲ ಫೈನಲಿ ರೆಡಿ ಆಗಿದೆ. ಮಸ್ತ್ ಬ್ಯಾಟಿಂಗ್ ಸಕಾಲಾಗಿದ್ರೆ 2 ರೌಂಡ್ ಬ್ಯಾಟಿಂಗ್. ಅಂದರೆ ಹಾಕ್ತೀನಿ ನಿಂದ ಮನ ಮರ್ಯಾದೆ ಹೋಗೋದು. ಲೇಟಾಗಿ ಬಂದಾಗ ಗೈಸ್ ಬಂದ್ಬಿಟ್ಟು ಹೋಗೋ ಜ್ಯೂಸು ಮತ್ತು ಪ್ಲೇಟ್ ತೊಗೊಂಬಂದರೆ ತೊಗೊಂಬರಕ್ಕೆ ಕಳ್ತವನೆ. ಬರೋದು ಲೇಟು, ಏನು ಕೆಲಸನೂ ಮಾಡಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಬಂದು ಆಡ್ ಗೈಸ್. ಅದು ಆದಿತ್ಯ ಮಾಡಿರೋದು, ಅವ್ನು ಓಪನ್ ಮಾಡೋನೆ. ಇದು ನಾನು ಮಾಡ್ತಾ ಇರೋದು, ನಾನು ಮಾಡಿರೋದು, ನಾನು ಓಪನ್ ಮಾಡ್ತೀನಿ. ಇದು ಬೀನ್ಸ್ ಎಲ್ಲ ನಾನೀಗ ಗೈಸ್, ನಾನು ಅವಾಗಲೇ ಆ ಕುಕ್ಕರ್ ತಿಂತೀನಿ ಅಂದಿದೆ, ನಾನು ಇವಾಗ ಈ ಕುಕ್ಕರ್ ತಿಂತೀನಿ ಗೈಸ್. ಇವಾಗ ಮಿಕ್ಸ್ ಮಾಡಿದ್ಮೇಲೆ ಯಾವ ಕುಕ್ಕರ್ ತಿಂತ? ನಾನು ಅವಾಗಲೇ ಸ್ವಲ್ಪ ಇದರಲ್ಲಿ ಎಣ್ಣೆ ಜಾಸ್ತಿ ಆಗಿತ್ತು, ಚೆಲ್ಲದೆ, ಅದಕ್ಕೆ ಇದು ಚೆನ್ನಾಗೈತೆ ಗೈಸ್. ಆವಾಗಲೇ ನಾನು ಇದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿತ್ತು, ಅದಕ್ಕೆ ಚೆಲ್ಲದೆ, ಸೊ ಅದಕ್ಕೆ ಇದು ಚೆನ್ನಾಗಾಗಿತ್ತು. ಇಲ್ಲ ಗೈಸ್, 2 ಚೆನ್ನಾಗೈತೆ. ನೋಡೋಣ, ಏನೋ 2 ಕುಕ್ಕರ್ ಅನ್ನ ಮಾಡೋರು ಅದೇನು ಮಾಡ್ತಾರೋ ಏನೋ ಗೊತ್ತಿಲ್ಲ ಗೈಸ್. ಒಂದೂ ಆದಿತ್ಯ ಒಂದು ಸಪ್ಪೆ ಆಯ್ತು. ಏನೋ ಇದರಲ್ಲಿ ಮಸಾಲ ಐತಂತೆ ಗೈಸ್, ಅದು ಸಪ್ಪೆ ಆಗೈತಂತೆ. ಇವನ್ ಮಾಡಿದ್ದು ಗೈಸ್, ಇದು ಇವನ್ ಮಾಡಿದ್ದು ಗೈಸ್, ಏನು ಇಲ್ವಂತೆ ಗೈಸ್.
ರೈಸ್ ಏನೇನೋ ಆಡ್ತಾವ್ರ ಗೈಸ್ ಇವರು ಎಲ್ಲ ಗುಂಪಲ್ಲಿ ಸೇರ್ಕೊಂಡು. ಗೈಸ್ ಫೈನಲಿ ಇಬ್ಬರು ಎಫರ್ಟ್ಸ್ ಹಾಕಿ ಎಲ್ಲರೂ ಎಲ್ಪ್ ಮಾಡಿ ತಿಂತಾಯಿದ್ದಾರೆ. ಆಲ್ರೆಡಿ ಬ್ಯಾಟಿಂಗ್ ನಡೀತೈತೆ. ಮೊಸರು ಬಜ್ಜಿ, ಸೌತೆಕಾಯಿ 2 ಬಾಟ್ಲು, 1 ಬಾಟ್ಲು ಮುಂಚೆನೇ ಖಾಲಿ ಮಾಡಿಬಿಟ್ರು. ಇವಾಗ ಇವನ ಹತ್ರ ಕಿತ್ತಾಡಿ ಎಲ್ಲರೂ ಶೇರಿಂಗ್ ಮಾಡಿ ಇನ್ನೂ 1 ಬಾಟ್ಲು ತರಿಸಿರೋದು. ಬರೀ ಇವನು ಬರೋ ಕಡೆ ಎಲ್ಲ ಇದೆ ಗೈಸ್ ಮಾಡೋದು. ಇವನು ಬೈ ಹೆಂಗೈತೆ ಬೈ ಮತ್ತೆ ಹಾಂ ಇವಾಗ ತಿನ್ಬಿಟ್ಟಲ್ವ ಇರೋದು. ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್.